ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯರ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡೋಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ 2026 ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ಒಂದನೇ ನಂಬರಲ್ಲಿ ಹುಟ್ಟಿರೋರಿಗೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 1-10-19-28 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಯಾವುದೇ ತಿಂಗಳಾಗ್ಬೋದು, ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2026 ಹೇಗಿರುತ್ತೆ? 2 + 2 + 6 ಕೂಡಿದ್ರೆ 10. ನೀವು ಹುಟ್ಟಿರ್ತಕ್ಕಂಥದ್ದು ಒಂದನೇ ನಂಬರೇ, ವರ್ಷದ ಸಂಖ್ಯೆ ಕೂಡ ಒಂದನೇ ಸಂಖ್ಯೆನೇ. 1 ಅಂದರೆ ಸೂರ್ಯ. ಸೂರ್ಯ ಇಲ್ಲದೆ ಇಡೀ ವಿಶ್ವವೇ ಇಲ್ಲ. ಜಗತ್ಪಿತ ಅಂದ್ರೇ ಸೂರ್ಯನೇ, ಇಡೀ ಜಗತ್ತಿಗೆ ತಂದೆ. ಅವನಿಲ್ಲ ಅಂದರೆ ಮುಗೀತು. ಅದಕ್ಕೋಸ್ಕರ ದೇವತಾ ಋಣಗಳಲ್ಲಿ ಗ್ರಹಗಳು ಅಂತ ನೋಡಿದಾಗ ಸೂರ್ಯ ಚಂದ್ರರಿಗೆ ಹೆಚ್ಚು ಪ್ರಾಮುಖ್ಯತೆ. ಅದರಿಂದ ಸೂರ್ಯನಿಗೆ ಪ್ರಾಮುಖ್ಯತೆ. ದೇವತಾ ಋಣ ಸೇರಿಸ್ಬೇಕಂದ್ರೆ ಆಗಲ್ಲ. ಅದಕ್ಕೋಸ್ಕರ ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳೋದು. ದೇವತಾ ಋಣದಲ್ಲಿ ಸೂರ್ಯನೂ ಒಬ್ಬ. ಸೊ ಅಷ್ಟು ಪವರ್ಫುಲ್ ಆದಂಥ ಗ್ರಹ. ಆಮೇಲೆ ನಿಮ್ಮ ಕ್ಯಾರೆಕ್ಟರ್ ನಿಮಗೆ ಗೊತ್ತಿದೆ. ಸ್ವಾಭಿಮಾನಿಗಳು ಜಾಸ್ತಿ. ಯಾವತ್ತೂ ಸ್ವತಂತ್ರವಾಗಿ ಬದುಕೋದಕ್ಕೆ ಇಷ್ಟಪಡ್ತೀರಿ. ಇನ್ನೊಬ್ರಿಗೆ ಸಲಾಮ್ ಹೊಡಿಬೇಕು, ಅದು ಯಾವುದೋ ಲೋಕಲ್ ಭಾಷೆಯಲ್ಲಿ ಹೇಳ್ತಾರಲ್ಲ, ಬಕೆಟ್ ಹಿಡಿಬೇಕು, ಇದೆಲ್ಲ ನಿಮಗೆ ಬರಲ್ಲ ಅಂದರೆ ಪರಿಸ್ಥಿತಿ ಸರಿ ಇಲ್ಲ. ಏನೋ ಮಾಡಬೇಕು ಅಂತ ಹೋದಾಗಲೇ ಈ ಥರ ತೊಂದರೆಗಳು ಬರೋದು ಉಂಟು. ಅದರಿಂದ ಸಾಧ್ಯವಾದಷ್ಟು ನೀವು ಒಳ್ಳೆ ಪೋಸ್ಟ್ ಸಿಕ್ಕಿದ್ರೆ ಕೆಲಸ ಮಾಡಿ. ಇಲ್ವಾ, ನೀವು ಕಾಲೇಜ್ ಡ್ರಾಪ್ಔಟೋ ಇಲ್ಲ ಸ್ಕೂಲ್ ಡ್ರಾಪ್ಔಟೋ, ನಿಮ್ಮದೇ ಸ್ವಂತ ಬಿಸ್ನೆಸ್ಗಳಿಗೆ ಹೋಗಿ ಈ ವರ್ಷ ನೋಡಿ, ನಿಮಗೆ ಅದೆಲ್ಲ ಲಭಿಸುತ್ತೆ. ಅಯ್ಯೋ ಗುರುಗಳೇ, ಸಾಕು ಗುರುಗಳೇ, ಕೆಲಸ ಮಾಡೇನೋ ಸಂಬಳ ತಂದೇನೋ ನೋಡ್ಕೊಂಡು ಹೋಗೋಣ, ಬಿಸ್ನೆಸ್ ಅಂದರೆ ಎಷ್ಟು ರಿಸ್ಕು ಗೊತ್ತಾ ಅಂತ ಎಷ್ಟೋ ಜನ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ. ಬೇಡ ಬೇಡ ಅಂತ ತಳ್ತಾ ಇರ್ತೀರ. ಈ ವರ್ಷ ಸ್ಟಾರ್ಟ್ ಮಾಡಿ ನೋಡಿ. 2026 ನಿಮಗೆ ಬಹಳ ಒಳ್ಳೆ ವರ್ಷ. ನಿಮ್ಮ ಸಂಖ್ಯೆನೂ 1, ಅದ್ರ ಸಂಖ್ಯೆನೂ 1. ನಿಮಗಿರೋ ಒಂದು ಬೋಲ್ಡ್ನೆಸ್ಸು, ನಿಮ್ಗಿರ್ತಕ್ಕಂಥ ಒಂದು ಔಟ್ಸ್ಪೋಕನ್ ಕ್ವಾಲಿಟಿ, ಸ್ಟ್ರೈಟ್ ಫಾರ್ವರ್ಡ್ ಕ್ವಾಲಿಟಿ, ಬ್ರೇವ್ನೆಸ್ಸು, ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು, ಕಾನ್ಫಿಡೆನ್ಸ್ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಇನ್ನೂ ಹೆಚ್ಚುತ್ತೆ ಈ ವರ್ಷ ನಿಮಗೆ. ನಿಮಗೆ ಆಲ್ರೆಡಿ ಬ್ಲಡ್ ಆ್ಯಂಡ್ ಬ್ರೀಡಲ್ಲಿ ಇರುತ್ತದು, ಈಗ ಇನ್ನೂ ಸ್ವಲ್ಪ ಹೆಚ್ಚುತ್ತೆ. ಬಿಡಬೇಡಿ ಇದನ್ನು. ಅದನ್ನ ಈ ವರ್ಷ ಸ್ಟಾರ್ಟ್ ಮಾಡಿ ನೋಡಿ, ಬಹಳ ಒಳ್ಳೆಯದಾಗುತ್ತೆ. ವರ್ಕ್ ಮಾಡ್ತಿರ್ತಕ್ಕಂಥವ್ರಿಗೆ ವರ್ಕಲ್ಲಿ ಪ್ರೋಗ್ರೆಸ್ಸು, ಪ್ರಮೋಷನು, ಓಕೆ. ಅದೇ ರೀತಿ ನೀವು ಅಂದ್ಕೊಳ್ಳೋದು ಟ್ರಾನ್ಸ್ಫರು ಆಗ್ಬೋದು. ಟ್ರಾನ್ಸ್ಫರ್ ಆದರೂ ಕೂಡ ಅದರಿಂದ ಪಾಸಿಟಿವ್ ವಿಷಯನೇ ನಡೆಯುತ್ತೆ. ಅದರಿಂದ ವರ್ಕಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಗೌರ್ನಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಪ್ರಮೋಷನ್ಸು. ನೀವೇನಾದರೂ ಪ್ರಯತ್ನ ಪಟ್ಟು ಎಷ್ಟೋ ಸರಿ ಟ್ರಾನ್ಸ್ಫರ್ಸ್ಗೆ ಯೋಚನೆ ಮಾಡಿರ್ತೀರಾ, ಎಷ್ಟೋ ಸರಿ ಪ್ರಮೋಷನ್ಗೆ ಯೋಚನೆ ಮಾಡಿರ್ತೀರಾ. ಅದೆಲ್ಲನೂ ಈ ವರ್ಷ ನಡೆಯುತ್ತೆ. ಯಾರೋ ನಿಮ್ಮ ಮೇಲೆ ಒಂದು ಅಲಿಗೇಷನೋ, ಲಿಟಿಗೇಷನೋ, ಎನ್ಕ್ವೈರಿನೋ ಹಾಕಿರ್ತಾರೆ. ಈ ವರ್ಷ ಪೂರ್ತಿ 100% ಎಫರ್ಟ್ ಕೊಟ್ಟು ಮಾಡಿ ಆ ಕೇಸಸ್ ಎಲ್ಲ ಹೊಡೆದಾಕ್ಬಿಡ್ಬೋದು ನೀವು. ಅದರಿಂದ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ, ಫ್ರಮ್ ಕಾರ್ಪೊರೇಟರ್ ಟು ಚೀಫ್ ಮಿನಿಸ್ಟರು, ಸೆಂಟ್ರಲ್ ಮಿನಿಸ್ಟ್ರು, ಫ್ರಮ್ ಜಸ್ಟ್ ಕ್ಲರಿಕಲ್ ಜಾಬಿಂದ ಕಾನ್ಸ್ಟೇಬಲಿಂದ ಕಮಿಷನರ್ವರೆಗೂ, ಈ ಥರ ಸಣ್ಣ ಉದ್ಯೋಗದಿಂದ ದೊಡ್ಡ ಉದ್ಯೋಗದಲ್ಲಿ ಸರ್ಕಾರದಲ್ಲಿರೋರಿಗೆ ಭಾರಿ ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ಸಾರಿ 1-10-19-28ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಗುರೂಜಿ KS ಟ್ರೈ ಮಾಡ್ತಾ ಇದ್ದೀನಿ, ಪೊಲೀಸಿಗೆ ಟ್ರೈ ಮಾಡ್ತಾ ಇದ್ದೀನಿ, ರೈಲ್ವೆ ಡಿಪಾರ್ಟ್ಮೆಂಟಿಗೆ ಟ್ರೈ ಮಾಡ್ತಾ ಇದ್ದೀನಿ, UPSC ಟ್ರೈ ಮಾಡ್ತಿದ್ದೀನಿ ಅಂತ ಹೇಳೋರೆಲ್ಲ ಈ ಸತಿ ಎಕ್ಸಾಮಿನೇಷನ್ ತೊಗೊಂಡು ನೋಡಿ. ಪಕ್ಕಾ ಎಲ್ಲ ಅರ್ಧ ಮಾರ್ಕಲ್ಲಿ ಹೋಯ್ತು, 2 ಮಾರ್ಕಲ್ಲಿ ಹೋಯ್ತು ಅನ್ನೋದ್ರೆಲ್ಲ ಥ್ರೂ ಆಗ್ತೀರಾ ಈ ಸತಿ. ಪ್ರೈವೇಟ್ ಸರ್ಕಲಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಚೆನ್ನಾಗಿರುತ್ತೆ. ಎಜುಕೇಷನಲ್ಲಿ ಇರ್ತಕ್ಕಂಥವ್ರಿಗೂ ಬಹಳ ಒಳ್ಳೆಯದಾಗುತ್ತೆ. 2026 1ನೇ ನಂಬರ್ ಹುಟ್ಟಿರೋರಿಗೆ ಜಾಕ್ಪಾಟ್ ಅಂದರೆ ತಪ್ಪಿಲ್ಲ. ಭಾರಿ ಒಳ್ಳೇದಾಗ್ತಕ್ಕಂಥ ಯೋಗಗಳೆಲ್ಲ ಇದೆ. ಸೊ ಅದರಿಂದ ಮದುವೆಗೋಸ್ಕರ ಯೋಚನೆ ಮಾಡ್ತಾ ಇದ್ದೀರಾ, ಗುಡಿಜಿ ಮದುವೆ ಹುಡುಕಿ ಸಾಕಾಯ್ತು, ಹೆಣ್ಣು ಸಿಗ್ತಾ ಇಲ್ಲ, ಈ ವರ್ಷ ಸಿಗುತ್ತೆ ಹುಡುಕಿ. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಗುರುಜಿ 3 ವರ್ಷದಿಂದ ಮಕ್ಕಳಿಗೆ ಪ್ಲಾನ್ ಮಾಡಿದ್ದೀವಿ ಗುರುಜಿ, ಮಗು ಆಗ್ತಾ ಇಲ್ಲ, ಡಾಕ್ಟ್ರ್ ಎಲ್ಲ ನಾರ್ಮಲ್ ಅಂತ ಇದ್ದಾರೆ ಅಂತ. ಧಾರಾಳವಾಗಿ ಈ ವರ್ಷ ಟ್ರೈ ಮಾಡಿ, ಮಗು ಆಗುತ್ತೆ. ಇನ್ನು ಕೆಲವರು ಗುರುಜಿ ನಮ್ಗೊಂದು ಸ್ವಲ್ಪ ಪ್ರಾಬ್ಲಮ್ ಇದೆಯಂತೆ, ಅದೇನೋ IVF ಏನೇನೋ ಹೇಳ್ತಾರಲ್ಲ, ಅದು ಟ್ರೈ ಮಾಡೋಣ ಅಂತಿದ್ದೀವಿ, ಮಾಡೋದೋ ಬೇಡೋ ಗೊತ್ತಿಲ್ಲ, ಯಾಕಂದ್ರೆ ದುಡ್ಡು ಖರ್ಚಲ್ವಾ, ಅದಕ್ಕೋಸ್ಕರ ಯೋಚನೆ ಮಾಡ್ತಿದ್ವಿ. ಈ ವರ್ಷ ಟ್ರೈ ಮಾಡಿ. ನ್ಯಾಚುರಲ್ಲು ಸರಿ, ಆರ್ಟಿಫಿಷಿಯಲ್ಲು ಸರಿ, ಎರಡೂ ಆಗುತ್ತೆ. ಸೊ ಭಾರಿ ಒಳ್ಳೆದಾಗ ಯೋಗ ಇದೆ. ಮನೆ ಕಟ್ಟೋ ಯೋಗ, ಸೈಟ್ ತಗೊಳ್ಳೋ ಯೋಗ. ಸೈಟ್ ತಗೊಂಡಿದ್ದು ಮನೆ ಕಟ್ಟಕ್ಕಾಗಿಲ್ಲ ಅಂತ ಅನ್ಕೊಂಡಿರ್ತೀರ, ಅದಾಗುತ್ತೆ.
ಯಾರಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೇಕು ಅಂತ ನೋಡ್ತಿರ್ತೀರಾ, ನಮ್ಮ ಹೊಲದ ಪಕ್ಕದಲ್ಲೇ ಇನ್ನು ಸ್ವಲ್ಪ ಒಂದು 2 ಎಕರೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅವ್ರು ನೋಡಿದ್ರೆ ಜಾಸ್ತಿ ಬೆಲೆ ಹೇಳ್ತಾ ಇದ್ದಾರೆ, ಈ ಸರಿ ಟ್ರೈ ಮಾಡಿ ಸಿಗುತ್ತೆ. ಸೊ ಆಲ್ ಟೈಪ್ಸ್ ಆಫ್ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ, ಆಲ್ ಟೈಪ್ಸ್ ಆಫ್ ವರ್ಕ್ ಮಾಡ್ತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ತುಂಬಾನೇ ಚೆನ್ನಾಗಿರುತ್ತೆ ಈ ವರ್ಷ. ಏನಾದರೂ ಮೈನಸ್ ಪಾಯಿಂಟ್ ಇರ್ಬೋದಾ ಗುರುಜಿ ಅಂದ್ರೆ, ಇರುತ್ತೆ. ಏನು ಮೈನಸ್ ಪಾಯಿಂಟ್ ಇರಲೇಬೇಕಲ್ವಾ? ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಇಲ್ಲ ಅಂದ್ರೆ ಹೆಂಗೆ? ಮೊದಲೇ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ, ಕಮಾಂಡಿಂಗ್ ನೇಚರ್ ಜಾಸ್ತಿ, ಇದೆಲ್ಲ ಇರೋವಾಗ ಒಮ್ಮೊಮ್ಮೆ ಏನಾಗುತ್ತೆ, ಚೆನ್ನಾಗಿ ಬೇರೆ ಕೆಲಸ ನಡೀತಾ ಇರ್ತದಲ್ಲ, ಸ್ವಲ್ಪ ಎದುರುಗಡೆ ಇರೋರು ನೋಡ್ಬಿಟ್ಟು ಕೋಪ ಮಾಡ್ಕೊಳ್ಳೋದು, ಹೋಗಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋದು, ಈ ಥರದ್ದೆಲ್ಲ ಒಂದು ಸ್ವಲ್ಪ ಒಳಗಡೆ ಬರುತ್ತೆ. ಅದನ್ನ ಸ್ವಲ್ಪ ಪಕ್ಕಕ್ಕೆ ಹಾಕಬೇಕು. ಯಾಕಂದರೆ ತನ್ನ ಕೋಪನೇ ತನ್ನ ಶತ್ರು, ನಿಧಾನವೇ ಪ್ರಧಾನ. ಅದೊಂದು ಸ್ವಲ್ಪ ನೋಡ್ಕೋಬೇಕು. ಆಮೇಲೆ ಹೆಲ್ತ್ ಇಶ್ಯೂಸ್ ಒಂದು ಸ್ವಲ್ಪ ಬರ್ಬೋದು. ಕಾಮನ್ ಆಗಿ ಕನ್ನಡಕ ಹಾಕಿರ್ತಕ್ಕಂಥವ್ರು, ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು, ಲಾಂಗ್ ಸೈಟು ಶಾರ್ಟ್ ಸೈಟು ಈ ಥರ ಇರ್ತಕ್ಕಂಥವ್ರಿಗೆ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗಿ ಕ್ಯಾಟ್ರಾಕ್ಟು ಅದು ಇದು ಆಪ್ರೇಷನ್ಸ್ ಅದು ಇದು ಆಗೋ ಚಾನ್ಸಸ್ ಉಂಟು. ಆಮೇಲೆ ಹೆಡ್ ರೀಜನ್ನು, ಮೈಗ್ರೇನು, ತಲೆನೋವು ಇದೆಲ್ಲ ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಪ್ರಾಬ್ಲಮ್ಮು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಉಂಟು. ಅದರಿಂದ ತಲೆ, ಮೈಗ್ರೇನ್ ರಿಲೇಟೆಡ್, ಇದು ರಿಲೇಟೆಡು, ಆಮೇಲೆ ಕಣ್ಣು, ಇದು ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಆಮೇಲೆ ಹಾರ್ಟ್ ರಿಲೇಟೆಡಲ್ಲಿ ನಿಮಗೆ ಆಲ್ರೆಡಿ ಏನೋ ಸ್ವಲ್ಪ ಬ್ಲಡ್ ತಿನ್ನಿದೆ ಅಂತ ಏನೋ ಮೆಡಿಕೇಷನಲ್ಲಿ ಇದ್ದೀರಾ, ಹಾರ್ಟ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಮೊದಲಿನ ಸಿಂಪ್ಟಮ್ಸ್ ಇದೆ ಅಂದರೆ ಸ್ವಲ್ಪ ಹುಷಾರಾಗಿರಬೇಕು. ಅದ್ರ ರಿಲೇಟೆಡ್ ಸ್ವಲ್ಪ ತೊಂದರೆಗಳು ಬರ್ಬೋದು. ಆಮೇಲೆ ಮನೆಯಲ್ಲಿ ಗಂಡ ಹೆಂಡತಿ ಆರ್ಗ್ಯುಮೆಂಟ್ ಜಾಸ್ತಿ ಆಗ್ಬೋದು. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಚೆನ್ನಾಗೇ ನಡೀತಾ ಇರುತ್ತೆ, 19 ಯಾವ್ದು ಇದ್ದು ಅಂತ ಏನಾದ್ರು ಹೇಳಿ ತೊಂದರೆಗೆ ಸಿಕ್ಕಾಕೊಂಬಿಡೋದು. ಗಂಡ ಹೆಂಡತಿರ ನಡುವೆ ಸ್ವಲ್ಪ ರಿಲೇಷನ್ಶಿಪ್ಪು ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಅದರಿಂದ ಸ್ವಲ್ಪ ಕಮಾಂಡಿಂಗ್ ನೇಚರ್ ಅನ್ನೋದಕ್ಕಿಂತಲೂ ಒಂದು ಸ್ವಲ್ಪ ಜೋವಿಯಲ್ ಆಗಿ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪಾಲಿಶ್ಡ್ ವೇನಲ್ಲಿ ಮಾತಾಡ್ಕೊಂಡು ಹೋಗೋದನ್ನ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಪ್ಲಸ್ ಪಾಯಿಂಟ್ಸ್ 95% ಹೇಳಿದ್ದೀನಿ, ಒಂದು 5% ಹೇಳಿರೋದು ನಾನು. ಅದರಿಂದ ಒಳ್ಳೆ ಜಾಕ್ಪಾಟ್. ಲಾಟ್ರಿ ಯೋಗ ಇದೆ ಈ ವರ್ಷ ನಿಮಗೆ. ಅದರಿಂದ ಲಾಟ್ರಿಗೆ ಹೋಗಿ ಕುತ್ಕೊಂಡ್ಬಿಡೋದಲ್ಲ, ಲಾಟ್ರಿ ಅಂಗಡಿಯಲ್ಲಿ, ಆಮೇಲೆ ಕುದುರೆ ರೇಸಲ್ಲೇ ಹೋಗಿ ಕುತ್ಕೊಂಡ್ಬಿಡೋದಲ್ಲ, ಕ್ಲಬ್ಬಲ್ಲೇ ಹೋಗಿ ಕುತ್ಕೊಂಡ್ಬಿಡೋದಲ್ಲ. ಅದರಿಂದ ಗ್ಯಾಮ್ಲಿಂಗ್ ದುಡ್ಡು ಸ್ವಲ್ಪ ಇದೆ. ಅದರಿಂದ ಏರ್ಪೋರ್ಟಲ್ಲೆಲ್ಲ ಕಾರ್ ಇಟ್ಟಿರ್ತಾರೆ, 10,000 ರೂಪಾಯಿ 5,000 ರೂಪಾಯಿ ಟಿಕೆಟ್ ಅಂತಾರೆ, ತಗೊಳ್ಳಿ. ಒಂದು ಬಂಪರ್ ಪ್ರೈಸಸ್ ಇಟ್ಟಿರ್ತಾರೆ, 15 ಕೋಟಿ 10 ಕೋಟಿ 20 ಕೋಟಿ ಅಂತ. ಆ ಬಂಪರ್ ಪ್ರೈಸಸ್ ಟಿಕೆಟ್ ಬೇಕಾದ್ರೆ ತಗೊಳ್ಳಿ. ಅದೆಲ್ಲ ತಗೊಂಡ್ರೆ ಒಂದು ಸ್ವಲ್ಪ ಲಾಟ್ರಿ ಯೋಗನ ಉಂಟು, ಹಣಕಾಸು ಬರ್ತಕ್ಕಂಥ ಯೋಗ ಇದೆ. ಸೊ ನಾವು ಏನೇ ಒಂದಾಗಲಿ ಈ ವರ್ಷ ಪೂರ್ತಿ ಚೆನ್ನಾಗಿರೋದಕ್ಕೆ ಏನು ಗುರುಜಿ ಲಕ್ಕಿ ಟಿಪ್ಸ್ ಅಂದರೆ, ಸಾಧ್ಯವಾದಷ್ಟು ಈ ವರ್ಷ ನೀವು ಹಸಿರು ಕಲರ್ನ ಜಾಸ್ತಿ ಬಳಸಿ. ಪಿಸ್ತಾ ಗ್ರೀನ್ ಅಂತೀವಿ, ಪಿಸ್ತಾ ಗ್ರೀನನ್ನು ಹೆಚ್ಚಾಗಿ ಬಳಸಿ. ಹೆಣ್ಣುಮಕ್ಕಳು ಎಲ್ಲ ಆಲಿವ್ ಗ್ರೀನು ಬಳಸ್ಬೋದು, ಪಿಸ್ತಾ ಗ್ರೀನು ಬಳಸ್ಬೋದು, ಬಾಟ್ಲ್ ಗ್ರೀನು ಬಳಸ್ಬೋದು, ಆಲ್ ಶೇಡ್ಸ್ ಆಫ್ ಗ್ರೀನ್ ಫೀಮೇಲ್ಸ್ ಬಳಸ್ಬೋದು. ಬಟ್ ಈ 3 ಕಲರ್ ಬಂದು ಫೀಮೇಲ್ಸ್ ಹೆಚ್ಚಾಗಿ ಬಳಸಿ. ಶರ್ಟ್ಸಲ್ಲಿ ಸಕ್ಕದಾಗಿ ಬಳಸ್ಬೋದು ಇದನ್ನು. ಓಕೆ, ಬಾಟ್ಲ್ ಗ್ರೀನ್ ಅಂತೂ ನೀವು ಫಾರ್ಮಲ್ ಟ್ರೌಸರ್ಸಲ್ಲಿ ಕೂಡ ಬಳಸ್ಬೋದು, ಅಂದರೆ ಪ್ಯಾಂಟ್ಸಲ್ಲಿ ಬಳಸ್ಬೋದು. ಈ ಕಲರ್ ಬಳಸಿ. ನಾರ್ತ್ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಡೈರೆಕ್ಷನ್ ಈ ವರ್ಷ ಪೂರ್ತಿ. ನಾರ್ತ್ನೇ ಲಕ್ಕಿ ಡೈರೆಕ್ಷನ್ ಅಂತ ಫಾಲೋ ಮಾಡಿ. ಮನೆಯಿಂದ ಈಚೆ ಹೊಡ್ತೀರಾ, ನಾರ್ತ್ಗೆ 1-2 ಹೆಜ್ಜೆ ನಡೆದು ಮುಂದೆ ಹೋಗಿ. ಒಂದು ಮೇಲ್ ಮೆಸೇಜ್ ಮಾಡಬೇಕು, ಕರೆಕ್ಟಾಗಿ ನಾರ್ತ್ ಡೈರೆಕ್ಷನ್ ನೋಡಿನೇ ಮೆಸೇಜ್ನ ಸೆಂಡ್ ಮಾಡಿ, ಮೇಲ್ನ ಸೆಂಡ್ ಮಾಡಿ. ಸೊ ನಾರ್ತ್ ಡೈರೆಕ್ಷನ್ ಎಷ್ಟು ಯೂಸ್ ಮಾಡ್ತೀರಾ, ಒಂದು ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ತೀರಾ, ಒಂದು ವಿಡಿಯೋ ಕಾಲ್ ಅಟೆಂಡ್ ಮಾಡ್ತೀರಾ, ನಾರ್ತ್ ಫೇಸ್ ಮಾಡಿ ಅಟೆಂಡ್ ಮಾಡಿ. ಈ ವರ್ಷ ಪೂರ್ತಿ ನಿಮ್ಗೆ ಒಳ್ಳೇದಾಗಕ್ಕೆ 5ನ ಲಕ್ಕಿ ನಂಬರ್ ಆಗಿ ಉಪಯೋಗಿಸಿ. ಬೆಳಗ್ಗೆ ಅಲಾರಾಮ್ ಇಡಬೇಕು 4 ಗಂಟೆಗೆ, 4 ಗಂಟೆ 1 ನಿಮಿಷಕ್ಕೆ ಅಲಾರಾಮ್ ಇಡಿ. ಮನೆಯಿಂದ ಈಚೆ ಓಡಬೇಕು, 9 ಗಂಟೆಗೆ ಓಡಬೇಕು ಅಂತ ನೋಡಿದ್ವಿ, 9 ಗಂಟೆ 5 ನಿಮಿಷಕ್ಕೆ ಹೊರಡಿ. ಬ್ಯಾಂಕ್ ಅಕೌಂಟ್ 5ನೇ ನಂಬರ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಎಲ್ಲ ನಂಬರ್ ಕುಡಿದ್ರೆ 5 ಬರಬೇಕು. ಅದು 41 ಬಂದರೂ ಸಂತೋಷ, 50 ಬಂದರೂ ಸಂತೋಷ, 59 ಬಂದರೂ ಸಂತೋಷ. ಈ ನಂಬರಲ್ಲೇ ಬಂದರೂ ಒಳ್ಳೇದು. ಓಕೆ, 5 ಟೋಟಲ್ ಬರೋ ಥರ ಬ್ಯಾಂಕ್ ಅಕೌಂಟ್ ನಂಬರ್ ಉಪಯೋಗಿಸಿ. ಒಂದು ಡೀಸೆಲ್ ಹಾಕಬೇಕು, 1,000 ರೂಪಾಯಿಗೆ ಹಾಕೋ ಜಾಗದಲ್ಲಿ 1,400 ರೂಪಾಯಿಗೆ ಹಾಕಿ. 4,000 ರೂಪಾಯಿ ಪೆಟ್ರೋಲ್ ಹಾಕಬೇಕು, 4,100 ರೂಪಾಯಿಗೆ ಹಾಕಿ. ಎಲ್ಲ 5 ಬಳಸಿ ನೋಡಿ, ಲೈಫೇ ಚೇಂಜ್ ಆಗಿಬಿಡ್ತದೆ ನಿಮಗೆ. ಈ ವರ್ಷ ಸೂಪರ್ ವರ್ಷ ನಿಮ್ಗಾಗುತ್ತೆ. ಒಂದು ಹಸಿರು ಕಲರ್ ದಾರ ತಗೊಳ್ಳಿ. ಹಸಿರು ಕಲರ್ ದಾರ ತೊಗೊಂಡು ಅದ್ರಲ್ಲಿ 41 ಗಂಟೆ ಹಾಕಿ, ಒಂದು ಮಹಾವಿಷ್ಣು ದೇವಸ್ಥಾನದಲ್ಲಿ ಒಂದು ಬುಧವಾರದ ದಿನ ಮಹಾವಿಷ್ಣು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ, ಬಲಗೈ ಕಟ್ಕೊಳ್ಳಿ ಗಂಡು ಮಕ್ಕಳು, ಎಡಗೈಗೆ ಹೆಣ್ಮಕ್ಳು ಕಟ್ಕೊಳ್ಳಿ. 48 ದಿನ ಕೈಯಲ್ಲಿರಲಿ. 48 ದಿನ ಆದಮೇಲೆ ದೃಷ್ಟಿ ತೆಗೆದು ಈಚೆ ಹಾಕ್ಬಿಟ್ಟು ಹೊಸದೊಂದು ದಾರ ಕಟ್ಕೊಳ್ಳಿ. ಈ ಥರ ಮಾಡ್ತಾ ಬನ್ನಿ, ನೋಡಿ ಈ ವರ್ಷ ಹೆಂಗಿರುತ್ತೆ ಅಂತ. ಸೂಪರ್ ವರ್ಷ ಆಗ್ಬಿಡ್ತದೆ ನಿಮಗೆ. ಬಹಳ ಒಳ್ಳೆ ಸಕ್ಸಸ್ಫುಲ್ ವರ್ಷ ಆಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ಕೆಲಸ ಕಾರ್ಯಗಳು ಸೂಪರ್ಬಾಗಿ ನಡ್ಕೊಂಡು ಹೋಗುತ್ತೆ. ಹೊರದೇಶಕ್ಕೆ ಹೋಗಬೇಕು, ಹೊರದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋರು, ಹೊರದೇಶದಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಪ್ರಮೋಷನ್ಸು, ಲಾಟ್ರಿಯಲ್ಲಿ ಬೀಳ್ಬೋದು. ವಿಸಾಗೋಸ್ಕರ ಲಾಟ್ರಿ ಹಾಕಿರ್ತಾರೆ, ನಿಮ್ಮ ನಂಬರ್ ಬೀಳ್ಬೋದು. ವಿಸಾ ಎಕ್ಸ್ಟೆನ್ಷನ್ ಆಗ್ಬೋದು, ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಆಗ್ಬೋದು, ಅಲ್ಲೇ ಸಿಟಿಸನ್ಶಿಪ್ ತಗೊಳ್ಬೇಕು. ಎಲ್ಲದೂ ಸಖತ್ತಾಗಿ ನಡೆಯುತ್ತೆ ಈ ವರ್ಷ. ಈ ವರ್ಷ ಇನ್ನೂ ಸ್ವಲ್ಪ ಚೆನ್ನಾಗಿ ನಡೆಯೋದಕ್ಕೆ ಯಾವಾಗಲೂ ಮನಸ್ಸಲ್ಲಿ ಓಂ ನಮಃ ಶಿವಾಯ ಪಂಚಾಕ್ಷರ ಮಂತ್ರ ಎಷ್ಟು ಸಾರಿ ಆಗುತ್ತೋ ಅಖಂಡ ಜಪ, ಕುತ್ಕೊಂಡು ಜಪ ಮಾಡೋದಲ್ಲ, ಎಲ್ಲೋ
ಟ್ರಾವೆಲ್ ಮಾಡ್ತಾ ಇದ್ರಿ, ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಹೇಳ್ಕೊಳ್ಳಿ. ಎಲ್ಲೋ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ರಿ, ವೆಯ್ಟ್ ಮಾಡ್ತಿದ್ರಿ, ಓಂ ನಮಃ ಶಿವ, ಓಂ ನಮಃ ಶಿವ ಹೇಳಿ. ಓಂ ನಮಃ ಶಿವ, ಓಂ ನಮಃ ಶಿವ ಎಷ್ಟು ಸಾರಿ ಹೇಳ್ತಿರೋ ಅಷ್ಟು ಒಳ್ಳೆ ಸಕ್ಸಸ್ ನಿಮಗೆ. ಅದೇ ರೀತಿ ಸಾಧ್ಯವಾದರೆ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶ, ತಮಿಳುನಾಡು ಈ 2 ಜಾಗದಲ್ಲಿ ಪಂಚಭೂತ ಶಿವಲಿಂಗಗಳಿದೆ. ಪಂಚಭೂತ ಶಿವಲಿಂಗಗಳ ದರ್ಶನ ಮಾಡಿ. ಭಾನುವಾರ ದಿನ ಒಂದೇ ದಿನನೂ ದರ್ಶನ ಮಾಡ್ಬಿಡ್ಬೋದು. 5 ಶಿವಲಿಂಗಗಳ ದರ್ಶನ ಮಾಡೋಕ್ಕಾಗುತ್ತೆ. ಒಂದು ಒಳ್ಳೆ ವೆಹಿಕಲ್ ಇದ್ದು, ಒಂದು ಇಬ್ಬರು ಡ್ರೈವರ್ಸ್ ಇದ್ರೆ, ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿನಲ್ಲಿ ಇಬ್ಬರು ಡ್ರೈವ್ ಮಾಡೋ ಥರ ಇದ್ರೆ ಮಾಡ್ಕೋಬೋದು. ಇಲ್ಲಾಂದ್ರೆ ಒಂದು 2-3 ದಿನ ಬಿಟ್ಟು ಕೂಡ ಒಂದು ತಿಂಗಳಲ್ಲಿ 1-2 ದೇವಸ್ಥಾನ, ಇನ್ನೊಂದು 2-3 ತಿಂಗಳಲ್ಲಿ 1-2 ದೇವಸ್ಥಾನ, ಈ ಥರನೂ ಮಾಡ್ಬೋದು, ತಪ್ಪಿಲ್ಲ. ಒಂದು ಭಾನುವಾರದ ದಿನ ಇಲ್ಲ ಬುಧವಾರದ ದಿನ ಪಂಚಭೂತ ಶಿವಲಿಂಗಗಳ ದರ್ಶನ ಒಂದೇ ದಿನ ಮಾಡಿದ್ರೆ ಭಾರಿ ಶ್ರೇಷ್ಠ. ಬಟ್ ಕಷ್ಟ ಇದೆ, ಎಲ್ಲರಿಗೂ ವೆಹಿಕಲ್ ಇರಬೇಕಲ್ವಾ. ಅದರಿಂದ ಟ್ರೈನು ಬಸ್ಸಲ್ಲಿ ಹೋಗೋರು ಒಂದು 2 ತಿಂಗಳಿಗೆ 2 ಶಿವಲಿಂಗ, ಇನ್ನೊಂದು 2 ತಿಂಗಳಿಗೆ 2 ಶಿವಲಿಂಗ, ಇನ್ನೊಂದು ದಿನ 1 ಶಿವಲಿಂಗ, ಈ ಥರ ಮಾಡ್ಬೋದು. ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಕೊಡ್ತೀನಿ ನೋಡಿ. ಒಂದೇ ದಿನ ದರ್ಶನ ಮಾಡಬೇಕು ಅನ್ನೋರು ಬುಧವಾರ ಇಲ್ಲಾಂದರೆ ಭಾನುವಾರ ದರ್ಶನ ಮಾಡಬೇಕು ಅನ್ನೋರು ಒಂದೇ ನಂಬರಲ್ಲಿ ಹುಟ್ಟೋರು ಮಾಡಿದ್ರೆ ಹೇಗೆ ಮಾಡ್ಬೋದು ಅಂದರೆ, ಶನಿವಾರ ರಾತ್ರಿನೇ ನೀವು ಪ್ರಯಾಣ ಬೆಳೆಸಿ ಕಾಳಹಸ್ತಿಗೆ ಹೋಗಿ ಉಳ್ಕೋಬೇಕು. ಫಸ್ಟು ಕಾಳಹಸ್ತಿಗೆ ಉಳ್ಕೊಂಡು ಭಾನುವಾರ ಬೆಳಗ್ಗೆ ಒಂದು 4 ಗಂಟೆಗೆಲ್ಲ ದೇವಸ್ಥಾನ ತೆಗಿತಾರೆ. ಪಟ್ಟಂತ ಯಾವ್ದಾದ್ರು ದರ್ಶನ ಮಾಡಿ 4-4:15, 5 ಗಂಟೆಗೆಲ್ಲ ದರ್ಶನ ಮಾಡಿ ಅಲ್ಲಿ ಬಿಟ್ಬಿಡ್ಬೇಕು. ಅಲ್ಲಿಂದ ಬರ್ತಾ ದಾರಿಯಲ್ಲಿ ಕಂಚಿ ಏಕಾಂಬರೇಶ್ವರ, ಕಾಳಹಸ್ತೀಶ್ವರ ಬಂದು ವಾಯುತತ್ವ ಶಿವಲಿಂಗ, ವಾಯುತತ್ವ, ಓಕೆ, ಏರ್ ಟ್ರಿಪ್ಲಿಸಿಟಿ ಅಂತೀವಿ. ಆಮೇಲೆ ಎರಡನೇದಾಗಿ ಕಂಚಿ ಏಕಾಂಬರೇಶ್ವರ ಬರೋ ದಾರಿಯಲ್ಲೇನೆ ಕರೆಕ್ಟಾಗಿ ಒಂದು 6-7 ಗಂಟೆಗೆಲ್ಲ ದರ್ಶನ ಮಾಡ್ಬಿಡ್ಬೋದು, 8 ಗಂಟೆಗೆಲ್ಲ ದರ್ಶನ ಮಾಡ್ಬಿಡ್ಬೋದು. ಅದು ಪೃಥ್ವಿ ತತ್ವದ ಶಿವಲಿಂಗ ಕಂಚಿ ಏಕಾಂಬರೇಶ್ವರ, ಓಕೆ, ಮೀನ್ಸ್ ಅರ್ತ್ ಟ್ರಿಪ್ಲಿಸಿಟಿ. ಆಮೇಲೆ ಅಲ್ಲಿಂದ ಒಂದು 7-8 ಗಂಟೆಗೆ ಬಿಟ್ಬಿಟ್ರೆ, 8 ಗಂಟೆಗೆ ಬಿಟ್ರಿ ಅಂದರೆ ಬರ್ತಾ ದಾರಿಯಲ್ಲೇ ತಿರುವಣ್ಣಾಮಲೈ ಅರುಣಾಚಲೇಶ್ವರ ಅಗ್ನಿ ತತ್ವದ ಶಿವಲಿಂಗ, ಫೈರ್ ಟ್ರಿಪ್ಲಿಸಿಟಿ. 12 ಗಂಟೆ 1 ಗಂಟೆ ಒಳಗಡೆ ಬಾಗ್ಲಾಗ್ತಾರೆ. ಅಷ್ಟರಲ್ಲಿ ನೀವು ತಿರುವಣ್ಣಾಮಲೈ ಅರುಣಾಚಲೇಶ್ವರನ ದರ್ಶನ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಮಧ್ಯಾಹ್ನ 1 ಗಂಟೆಯಿಂದ ನಿಮಗೆ 4 ಗಂಟೆವರೆಗೂ ಮಧ್ಯಾಹ್ನ ಗ್ಯಾಪ್ ಇರ್ತದೆ. ಓಕೆ, ಆ ಗ್ಯಾಪಲ್ಲಿ ದೇವಸ್ಥಾನಗಳೆಲ್ಲ ಕ್ಲೋಸ್ ಇರ್ತದೆ. ಸೊ 1 ಗಂಟೆಗೆ ಏನಾದರೂ ಊಟ ಗೀಟ ಮಾಡಿ ಆರಾಮಾಗಿ ಬಿಟ್ರಿ ಅಂದರೆ 1 ಗಂಟೆಗೆ ಪ್ರಾರಂಭಿಸಿದ್ರೆ ತಿರುವಣೈಕಾವಲ್ ಜಂಬುಕೇಶ್ವರ ವಾಟರ್ ಟ್ರಿಪ್ಲಿಸಿಟಿ ಜಲತತ್ವ 4:15 ಗಂಟೆ ಅಲ್ಲಿ ದರ್ಶನ ಮುಗಿಸ್ಕೊಂಡ್ಬಿಡ್ಬೋದು. 5-5:30 ಮ್ಯಾಕ್ಸಿಮಮ್. 5:30 ಬಿಟ್ರಿ ಅಂದರೆ ಕರೆಕ್ಟಾಗಿ ಚಿದಂಬರ ನಟರಾಜ ಆಕಾಶ ತತ್ವ, ಅಲ್ಲೊಂದು 9 ಗಂಟೆ, ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗೋದು 9-9:30ವರೆಗೂ ದೇವಸ್ಥಾನ ಓಪನ್ ಇರ್ತದೆ. ಸೊ ನೀವೆಂತ 8-8:30, 9 ಗಂಟೆಗೆಲ್ಲ ಸೇರ್ಕೋಬೋದು. ಒಂದೇ ದಿನಕ್ಕೆ ಪ್ಲ್ಯಾನ್ ಮಾಡಿದ್ರು ಈ ಥರ ಮಾಡ್ಬೋದು, ಭಾನುವಾರ ಇಲ್ಲಾಂದರೆ ಬುಧವಾರ. ಸೊ ಕಾಳಹಸ್ತಿ ಟು ಚಿದಂಬರ 5 ಪಂಚಭೂತ ಶಿವಲಿಂಗಗಳ ದರ್ಶನ ಮಾಡ್ದಂಗೆ ಆಗುತ್ತೆ. ಇದು ಭಾರಿ ಒಳ್ಳೇದು. ಒಂದೇ ನಂಬರಲ್ಲಿ ಬಿಟ್ಟರು ಇದನ್ನು ಮಾಡಿದ್ರೆ ಭಾರಿ ಚೆನ್ನಾಗಿರುತ್ತೆ. ಬುಧವಾರ ಮಾಡಬೇಕು ಪೂರ್ತಿ, ಇಲ್ಲ ಭಾನುವಾರ ಮಾಡಬೇಕು. ಆಗಲಿಲ್ಲ ಅಂದರೆ ಬೇಸರ ಪಟ್ಕೊಳ್ಳೋದೇ ಬೇಡ. ನೀವು ಯಾವ್ದಾದ್ರು 1-2 ದಿನ ಟೈಮ್ ತಗೊಂಡು ಆರಾಮಾಗಿ ಬಸ್ಸು ಟ್ರೈನು ಹಿಡ್ಕೊಂಡು 2 ಶಿವಲಿಂಗ ಅಂತ ಪಂಚಭೂತ ಶಿವಲಿಂಗಗಳನ್ನ ದರ್ಶನ ಮಾಡ್ಬೋದು. ಈ ವರ್ಷದಲ್ಲಿ ಅದೊಂದನ್ನು ಮಾಡಿ ನೋಡಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತ. ಸೂಪರ್ಬ್ ಲೈಫ್ ಇರುತ್ತೆ ನಿಮಗೆ. ಓಕೆ, ಸೊ 2026 ನಿಮಗೆ ಭಗವಂತ ಆಯುರ ಆರೋಗ್ಯ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಹೇಳಿರ್ತಕ್ಕಂಥ ಒಳ್ಳೊಳ್ಳೆ ಫಲಿತಾಂಶಗಳು ಇನ್ನೂ ಹೆಚ್ಚಲಿ. ಏನೇ ಕೆಟ್ಟ ಫಲಿತಾಂಶಗಳಿದ್ರು ಅದು ಕಡಿಮೆ ಆಗಲಿ ಅಂತ ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತೊಳ್ತಿರು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.